ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ. ಈ ಒಂದು ವಿಡಿಯೋ ಮಾಡ್ತಾ ಇರುವಂತಹ ಮೂಲ ಉದ್ದೇಶ, ಯಾರೆಲ್ಲ ಪ್ರೈಸ್ ಮನೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ ವಿದ್ಯಾರ್ಥಿಗಳು, PUC ಪಾಸಾದವರು, ಅಂಥವ್ರಿಗೆ ಈಗ ಏನು ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಅವರ ಒಂದು ಆಧಾರ್ ಸೀಡಿಂಗ್ ಆಗಿರುವಂತಹ ಏನು ಬ್ಯಾಂಕ್ ಅಕೌಂಟ್ ಇದೆ, ಆ ಒಂದು ಅಕೌಂಟಿಗೆ ಈ ಒಂದು ಹಣ ಕ್ರೆಡಿಟ್ ಆಗುತ್ತೆ. ಆದರೆ ಯಾರಿಗೆಲ್ಲ ಅಪ್ರೂವ್ ಆಗಿದೆ ಇಲ್ಲ ರಿಜೆಕ್ಟ್ ಆಗಿದೆ, ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿಗೆ SWD service.karnataka.gov.in ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದು ಇಲ್ಲಿ ನಿಮ್ಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಕರ್ನಾಟಕ ಸರ್ಕಾರ, ಗೌರ್ನಮೆಂಟ್ ಆಫ್ ಕರ್ನಾಟಕ, ಸಮಾಜ ಕಲ್ಯಾಣ ಇಲಾಖೆ ಅಂತ ಹೇಳಿ ಈ ಒಂದು ವೆಬ್ಸೈಟ್ 2 ಲಿಂಕ್ ಬರುತ್ತೆ. ಇಲ್ಲಿ ಬಂದು ನೀವು ವಿವಿಡ್ ರಿಪೋರ್ಟ್ ಬಂದು ಇಲ್ಲಿ ನೀವು ಕಾಲೇಜ್ ವೈಸ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಅದೇ ರೀತಿಯಾಗಿ ನೀವು ಅಪ್ಲಿಕೇಶನ್ ವೈಸ್ ಏನು ಅಪ್ಲಿಕೇಶನ್ ನಂಬರ್ ಇರುತ್ತೆ ಅದನ್ನ ಹಾಕಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಈಗ ಕಾಲೇಜ್ ವೈಸ್ ಅಂತ ಕೇಳಿದ್ರೆ ಇಲ್ಲಿ ನಿಮಗೆ ಪಾಸ್ಔಟ್ ಆದಂತಹ ಇಯರು ಹಾಗೆ ಡಿಸ್ಟಿಕ್, ಇಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ನಿಮ್ಮ ಒಂದು ಡಿಸ್ಟಿಕ್ ಯಾವುದು ಅಂತ ನೀವು ಇಲ್ಲಿ ಈಸಿಯಾಗಿ ಕಂಡುಹಿಡಿಬೋದು. ಹಾಗೆ ನಿಮ್ಮ ಒಂದು ತಾಲೂಕು, ಇಲ್ಲಿ ಬಂದು ನಿಮ್ಮ ಒಂದು ಕಾಲೇಜಲ್ಲಿ ಎಷ್ಟು ಜನಕ್ಕೆ ಹಣ ಬಂದಿದೆ ಅನ್ನೋದನ್ನು ಇಲ್ಲಿ ನೀವು ತಿಳ್ಕೊಬೋದು. ಹಾಗೆ ಇಲ್ಲಿ ಬಂದು ಹೀಗೆ ನೀವು ಹಾಕಿ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಅಪ್ಲಿಕೆಂಟ್ ನೇಮ್ ಅಂದರೆ ವಿದ್ಯಾರ್ಥಿಯ ಹೆಸರು, ಫಾದರ್ ನೇಮ್, ಹಾಗೆ ಕ್ಯಾಸ್ಟ್ ಬರುತ್ತೆ. ಇಲ್ಲಿ ಒಂದು ಕ್ಯಾಸ್ಟ್ ವೈಸು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಹಾಗೆ ಅವರ ಒಂದು PUCನಲ್ಲಿ ಬಂದಿರುವಂತಹ ಸ್ಕೋರ್ 67%, 82% ಈ ರೀತಿಯಾಗಿ ಕಾಣಿಸ್ತಾ ಇದೆಯಲ್ಲ ಇದು. ಹಾಗೆ ಇಲ್ಲಿ ಬಂದು ಯಾರಿಗೆಲ್ಲ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಪ್ರೂವ್ ಅಂತ ಇದೆ ಅವರಿಗೆ ಮಾತ್ರನೇ ಬರೋದು. ಇನ್ನು ಯಾರಿಗೆಲ್ಲ ಅಪ್ಲಿಕೇಶನ್ ಅಪ್ರೂವ್ ಆಗಿಲ್ಲ ಅಂಥವ್ರಿಗೆ ಬರೋದಿಲ್ಲ. ಇಲ್ಲಿ ಬಂದು ಬಿಲ್ ಸ್ಟೇಟಸ್ ಇನ್ನೂ ಸ್ಯಾಂಕ್ಷನ್ ಅಪ್ರೂವ್ ಆಗಿದೆ, ಬಟ್ ಆ ವಿದ್ಯಾರ್ಥಿಗಳ ಖಾತೆಗೆ ಕ್ರೆಡಿಟ್ ಆಗಿಲ್ಲ ಇನ್ನು. ಅದೇ ರೀತಿಯಾಗಿ ಇಲ್ಲಿ ಬಂದು ನೀವು ಅಪ್ಲಿಕೇಶನ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಇಲ್ಲಿ ಅಪ್ಲಿಕೇಶನ್ನ ನಂಬರ್ನ ಆ್ಯಡ್ ಮಾಡಿ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅವರ ಒಂದು ಅಪ್ಲಿಕೇಶನ್ ನೇಮು, ಹಾಗೆ ಕೋರ್ಸ್ ಇಯರ್, ಹಾಗೆ ಡಿಸ್ಟಿಕ್ಕು, ಹಾಗೆ ನೇಮ್, ಅಡ್ರೆಸ್, ಹಾಗೆ ಅವರ ಒಂದು ಕೋರ್ಸು, ಅವರು ಬಂದಿರುವಂಥ ಸ್ಕೋರು, ಹಾಗೆ ಅಪ್ರೂವ್ ಆಗಿರೋದು ಅಪ್ಲಿಕೇಶನ್ ಸ್ಟೇಟಸ್ ಬಂದು ಅಪ್ರೂವ್ಡ್, ಆಧಾರ್ ಸೀಡಿಂಗ್ ಸಕ್ಸಸ್ಫುಲ್ ಅಂತ ಇದೆ. ಈ ಒಂದು ಆ ಖಾತೆಗೆ ಬರುತ್ತೆ. ಇಲ್ಲಿ ಬಿಲ್ ಸ್ಟೇಟಸ್ ಕೂಡ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಅವ್ರಿಗೆ ಎಷ್ಟು ಹಣ ಬರುತ್ತೆ ಅಂತ ಇಲ್ಲಿ ತೋರಿಸುತ್ತೆ. UTR ನಂಬರ್ ಅಂದರೆ ಯಾರಿಗೆ ಕ್ರೆಡಿಟ್ ಆಗಿದೆ ಅಮೌಂಟು ಅನ್ನೋದನ್ನು ಇಲ್ಲೇ ತೋರಿಸ್ತಿದೆ. RBI ಹಾಗೆ 8/11/2023 ಅಮೌಂಟ್ 20,000 ಇಲ್ಲಿ ಈ ಥರ ಅಮೌಂಟು ಕ್ರೆಡಿಟ್ ಆಗಿರೋದನ್ನ ಇಲ್ಲಿ ತೋರಿಸ್ತಾ ಇದೆ. ಈ ರೀತಿ ಒಂದು ನಿಮ್ಮ ಒಂದು ಹಣ ಕ್ರೆಡಿಟ್ ಆಗಿದೆ ಇಲ್ಲ ಎಷ್ಟು ಹಣ ಬಂದಿದೆ ಕಾಲೇಜ್ ವೈಸ್ ಅಥವಾ ನಿಮ್ಮ ಒಂದು ಅಪ್ಲಿಕೇಶನ್ ಇದ್ದರೆ ಅಪ್ಲಿಕೇಶನ್ ವೈಸು ನೀವು ಈ ರೀತಿ ಚೆಕ್ ಮಾಡ್ಕೋಬೋದು. ಇದು ಬಂದು ಈ ಒಂದು ಲಿಂಕ್ ಬಂದು 2 ಇದೆ, ಒಂದು SC ಮತ್ತು ಇನ್ನೊಂದು ST ಅವ್ರು ಮಾತ್ರ ಚೆಕ್ ಮಾಡ್ಕೊಳ್ಳೋದು. ಈ ಒಂದು ಲಿಂಕ್ ಬಂದು ST ಅವರು ಚೆಕ್ ಮಾಡ್ಕೊಳ್ಳೋದು. ಇಲ್ಲಿ TWD karnataka.gov.in ಈ ರೀತಿ ಬಂದರೆ ಇಲ್ಲಿ ಬಂದು STನವ್ರು ಇಲ್ಲಿ ಚೆಕ್ ಮಾಡ್ಕೋಬೋದು. ಅವರ ಒಂದು ಇಲ್ಲೇನು ಅಪ್ಲಿಕೇಶನ್ ನಂಬರ್ ಇದೆ ಅವ್ರದ್ದು ಅಪ್ಲಿಕೇಶನ್ ನಂಬರ್ ಹಾಕಿ ನೀವು ಇಲ್ಲಿ ಚೆಕ್. ಇದು ಬಂದು STನವರು ಅವ್ರು ನೋಡೋದು ಅವರ ಒಂದು ಲಿಸ್ಟ್ ಅಲ್ಲಿ ಕೂಡ ತೋರಿಸಿದ್ರು ಅವರಿಗೆ ಅಮೌಂಟ್ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅಪ್ರೂವ್ ಆಗಿದೆ ಇಲ್ಲ ಅನ್ನೋದನ್ನು ತೋರಿಸೋದಿಲ್ಲ. ಈ ರೀತಿಯಾಗಿ ಅವರಿಗೂ ಕೂಡ 20,000 ಹಣ ಬಂದಿದೆ 21/3/2024 ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು. ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ನೀವು ಯಾರೆಲ್ಲ ಅರ್ಜಿ ಹಾಕಿದ್ದೀರಾ ಅವರ ಒಂದು ಪ್ರೈಸ್ ಮನಿನ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಇವ್ರದ್ದೇ ಅಲ್ಲದೆ ಬೇರೆ ITI ಆಗಿರ್ಬೋದು, ಡಿಗ್ರಿ ಇಂಥವರು ಕೂಡ ಚೆಕ್ ಮಾಡ್ಕೋಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.